ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಒಂದು 3 ದಿನ ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು 3 ದಿನದ ವಿಡಿಯೋ ಸೇರಿಸಿ ನಿಮಗೆ ಒಂದು ವಿಡಿಯೋ ಮುಖಾಂತರ ಅಂದರೆ ಒಂದು ವ್ಲಾಗ್ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ತಪ್ಪದೆ ನಿಮ್ಮ ಕಾಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಈಗ ಫಸ್ಟ್ ಅಂದರೆ ನಾನು ಒಂದು ವೀಕ್ ಮುಂಚೆ ಕೆಫೆಗೆ ಹೋಗಿದ್ದೆ. ಸೊ ಆ ವಿಡಿಯೋನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ನಿಮಗೆ ನಿಮ್ಮ ಜೊತೆ. ಅದಕ್ಕೋಸ್ಕರ ಆ ಕೆಫೆ ವಿಡಿಯೋ ಒಂದು, ಮತ್ತು ಮೊನ್ನೆ ಹಾಸ್ಪಿಟಲ್ ಹೋಗಿದ್ದೆ. ಅಂದರೆ ಒಂದು ಶಾಪ್ದು ತೋರಿಸೋಣ, ಹಾಸ್ಪಿಟಲ್ ತೋರಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಪಾವಗಡ ಸುತ್ತಮುತ್ತ ಅವ್ರಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಬೇಕು. ಮತ್ತು ನಾವು ಈಗ ಒಂದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಈ ಥರದ್ದೆಲ್ಲ ನಮಗೆ ಪಾವಗಡದಲ್ಲಿ ಅಷ್ಟೊಂದು ಫೆಸಿಲಿಟಿ ಇಲ್ಲ. ಸೊ ಹಂಗಾಗಿ ಸಿಟಿಗೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಅವರು ನನ್ನ ಹತ್ರ ವೀಡಿಯೋ ಮಾಡಿಸಿದ್ರು. ಸ್ವಲ್ಪ ಜನಕ್ಕಾದ್ರೂ ಯೂಸ್ ಆಗುತ್ತೆ, ನಾವು ಯೂಟ್ಯೂಬಲ್ಲಿ ಇದ್ದೀವಲ್ಲ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ಅವರು ಡಾಕ್ಟರ್ಸು ನನ್ನ ಕನ್ಸಲ್ಟ್ ಮಾಡಿ ಹೇಳಿದರು. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ಸ್ಟಾದಲ್ಲಿ ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ಗೆ ಒಂದು ಸ್ವಲ್ಪ ಮಾಡ್ಕೊಂಡೆ ಇರಲಿ ನನ್ನ ಪರ್ಸ್ನಲಿ ಅಂತಂದು ಹೇಳ್ಬಿಟ್ಟು ಅದಕ್ಕೋಸ್ಕರ ಆ ವಿಡಿಯೋ. ಮತ್ತು ನಾನು ಇದು ಬಟ್ಟೆ ಅಂದರೆ ರೋಜನ್ಗೆ ಮತ್ತು ನಮ್ಮಮ್ಮನಿಗೆ ಸೀರೆ ತೊಗೊಂಡ್ವಿ. ಈಗ ಬಂದಿರೋರ ಹತ್ರ ತೊಗೊಂಡಿರೋದು, ನಾವು ಶಾಪ್ಗೆ ಯಾವುದೇ ಥರ ಶಾಪ್ಗೆ ಹೋಗಿ ತೊಗೊಂಡಿಲ್ಲ. ಸೊ ಹಂಗಾಗಿ ಆ ವಿಡಿಯೋನು ಯಾವ್ಯಾವ ಥರ ಇತ್ತು, ಮತ್ತು ಅವರಿಂದ ತೊಗೊಂಡ್ರೆ ಏನು ಯೂಸ್ ಇರುತ್ತೆ ನಮಗೆ ಅನ್ನೋದೆಲ್ಲ ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಹಾಸ್ಪಿಟಲ್ ಅಂತ ಹೇಳೋದ್ನಲ್ಲ, ಇಲ್ಲಿ ತುಂಬ ಫೆಸಿಲಿಟಿ ಇದೆ. ನಾವು ಸಿಟಿಗೆಲ್ಲ ಹೋಗ್ತಾ ಇದ್ವಿ, ಸರ್ಜರೀಸ್ ಆಗಿರ್ಬೋದು, ಮತ್ತು ಡೆಲಿವರಿಗಳು ಈಗ ನಾರ್ಮಲ್ ಆಗೋದೆಲ್ಲ ತುಂಬ ಕಡಿಮೆನೇ. ಆ ಥರ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಇಲ್ಲ ಏನಾದರೂ ಒಂದು ಇಂಜರಿ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಯಾವುದು ಪ್ರತಿಯೊಂದು ಒಂದು ಬೋನ್ದಾಗಿರ್ಬೋದು ಎಲ್ಲ ಪ್ರತಿಯೊಂದು ನೋಡ್ತಾರೆ. ಒಂದು ಒಳ್ಳೆ ಹಾಸ್ಪಿಟಲ್ ಅಂತಂದು ಹೇಳ್ಬೋದು, ಹೊಸದಾಗಿ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ. ಮತ್ತು ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿತ್ತು. ನಾನು ಮೇಲ್ಗಡೆ ಎಲ್ಲ ಜನರಲ್ ವಾರ್ಡು ಎಲ್ಲ ICU ಪ್ರತಿಯೊಂದು ಇದೆ, ಅದೆಲ್ಲ ನೋಡ್ಕೊಂಡು ಬಂದೆ. ಸೊ ತುಂಬ ಚೆನ್ನಾಗಿತ್ತು. ಇದು ಇರಲಿ ಪರ್ಸ್ನಲಿ ನನಗೆ ಇಷ್ಟ ಆಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದು ನಾನು. ಮತ್ತು ಎಮರ್ಜೆನ್ಸಿಗೆ 24/7 ಅವರ್ಸು ಆಂಬುಲೆನ್ಸ್ ಫೆಸಿಲಿಟಿ ಆಗಿರ್ಬೋದು ಎಲ್ಲ ಇದೆ. ಇಲ್ಲಿ ವರ್ಕ್ ಮಾಡೋವಂಥ ಡಾಕ್ಟರ್ಸು ಮತ್ತು ಇವರೆಲ್ಲ ನರ್ಸ್ಗಳು, ಅವ್ರದ್ದು ಸ್ವಲ್ಪ ಇಲ್ಲಿ ವಿಡಿಯೋ ಅಂತಂದು ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದಷ್ಟೇ. ನೋಡಿ, ಎಲ್ಲರೂ ಲ್ಯಾಬಲ್ಲಿ ವರ್ಕ್ ಮಾಡೋರು ಪ್ರತಿಯೊಬ್ಬರು ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಒಂದ್ಸಲ ನಮ್ಮ ಪಾವಗಡ ಸುತ್ತಮುತ್ತ ಇರೋರಾದರೆ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ವರ್ತ್ ಅನಿಸಿದ್ರೆ ಹೋಗಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅದ್ರ ಮೇಲೆ ಏನು ಹೇಳೋಕ್ಕೆ ಆಗುತ್ತೆ ಹೇಳಿ. ಸೊ ನಾನು ಎಲ್ಲ ನೋಡಿ ಬಂದೆ, ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಅದು ಚಾರ್ಜಸ್ ಮೇಲೆ ಯಾವ ಥರ ಇರುತ್ತೋ ಗೊತ್ತಿಲ್ಲ ಅದು ನನಗೆ, ಯಾಕಂದರೆ ನಾನು ಯಾವತ್ತೂ ಹಾಸ್ಪಿಟಲ್ ಹೋಗಿಲ್ಲ ಅಲ್ಲಿಗೆ. ನಾನು ಓನ್ಲಿ ವೀಡಿಯೋ ಮಾಡೋದಕ್ಕೆ ಅಂತಂದು ಹೋಗ್ಬಿಟ್ಟು ಎಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಸಿಟಿಗೆಲ್ಲ ಹೋಗಿ ಕಷ್ಟಪಡೋದಕ್ಕಿಂತ ಇಲ್ಲೇ ನಮ್ಮ ಪಾವಗಡದಲ್ಲೇ ಸಿಗುತ್ತಲ್ಲ ನಮಗೆ ಎಮರ್ಜೆನ್ಸಿಗೆ ಅಂತ ಒಂದು ಯೂಸ್ ಆಗುತ್ತೆ ಅಂತ ಹೇಳಿದ್ದು. ಸೊ ನಿಮ್ಮಿಷ್ಟ, ಹೋಗೋದು ಬಿಡೋದು, ನಾನೇನು ಫೋರ್ಸ್ ಮಾಡಿ ಹೇಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹೆಲ್ಪ್ ಆಗುತ್ತಲ್ಲ ಸ್ವಲ್ಪ ಜನಕ್ಕಾದರೂ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಮಾಡಿದ್ದು. ಈಗ ನೋಡಿ, ಇಲ್ಲಿ ಇವರು ಹೊಸಕೋಟೆ ON ಹೊಸಕೋಟೆ ಇವರು ಈ ಥರ ಸೀರೆ ಮಾಡ್ತಾರೆ, ಮಾರಕ್ಕೆ ಬರ್ತಾರೆ ಹಳ್ಳಿಗಳ ಮೇಲೆಲ್ಲನೂ. ಈ ಥರ TVS ಅಲ್ಲಿ ಇಷ್ಟು ಸ್ಟಾಕ್ ಅಂತ ತಗೊಂಡು ಬರ್ತಾರಲ್ಲ, ಇವ್ರ ಹತ್ರ ನಮ್ಮ ಅಮ್ಮನಿಗೆ ತುಂಬ ಇಷ್ಟ. ON ಹೊಸಕೋಟೆ ಅವರು ಅಂದರೆ ಮಗ್ಗದಲ್ಲಿ ನೇಯೋ ಸೀರೆಗಳು, ಮತ್ತು ಈ ಥರ ಅಂದರೆ ಇವರೇನು ಮಗ್ಗದಲ್ಲಿ ನೇಯ್ದಿರೋ ಸೀರೆಗಳೆಲ್ಲ ತಂದಿಲ್ಲ, ಆದರೆ ಈ ಹೊಸಕೋಟೆ ಅವ್ರು ಮಾರ್ತಾರೆ ಅಂದರೆ ನಮ್ಮ ಅಮ್ಮನಿಗೆ ತುಂಬ ಇಷ್ಟ. ಆಗಿನ ಕಾಲದಿಂದ ON ಹೊಸಕೋಟೆನೇ ಫೇಮಸ್ ರೇಷ್ಮೆ ಸೀರೆಗಳಿಗೆಲ್ಲನೂ. ಈಗಲೂ ಅಷ್ಟೇ, ಅಲ್ಲೇ ಸಿಗೋದು, ಇಲ್ಲೆಲ್ಲೂ ಸಿಗೋಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿ. ಅದಕ್ಕೋಸ್ಕರ ನಮ್ಮಮ್ಮ ಅಲ್ಲೇ ತೊಗೋಬೇಕು ಅವ್ರ ಹತ್ರನೇ ಅಂತಂದು ಹೇಳ್ತಾ ಇರ್ತಾರೆ. ಇನ್ನೊಂದು ಇವ್ರ ಹತ್ರ ಬೆನಿಫಿಟ್ ಏನಿದೆ ಇವ್ರ ಹತ್ರ ತೊಗೊಳೋದ್ರಿಂದ ಅಂತಂದು ಹೇಳಿದ್ರೆ, ನಾವು ಶಾಪ್ಗಳೆಲ್ಲ ಹೋದರೆ ಅವರು ಹೇಳಿರೋ ರೇಟಲ್ಲೇ ನಾವು ತೊಗೋಬೇಕು. ಇವ್ರು ಹಂಗಲ್ಲ ಪಾಪ, ಗಾಡಿ ಮೇಲೆ ಇಟ್ಕೊಂಡು ಹಳ್ಳಿಯಲ್ಲೂ ಮಾರ್ತಾರಲ್ಲ, ಹಾಗಾಗಿ ಒಂದು 100-200 ಕಡಿಮೆಗೆ ಕೊಟ್ಟು ಹೋಗ್ತಾರೆ. ಮತ್ತು ಪರವಾಗಿಲ್ಲ, ನಾವು ಶಾಪಲ್ಲಿ ನಿಜವಾಗ್ಲೂ ಈ ಥರ ಸೀರೆಗಳೇ ತೆಗ್ದಾಕಲ್ಲ, ನಾವು ಇವ್ರ ಹತ್ರ ಈ ಗಾಡಿ ಮೇಲೆ ತಂದಿರೋ ಸೀರೆಗಳು ಒಂದ್ಸರಿ ನೋಡಿ, ಹಳ್ಳಿಗಳ ಮೇಲೆ ಬಂದಿರೋ ಹತ್ರ ಎಷ್ಟು ಚೆನ್ನಾಗಿರೋ ಸೀರೆಗಳಿರ್ತಾವ. ಆದರೆ ನಾವು ಶಾಪ್ಗೆ ಇಷ್ಟಪಡ್ತೀವಿ ಜಾಸ್ತಿ ಜನ. ನಾನು ಹೇಳೋದೇನೆಂದರೆ, ಈ ಹಳ್ಳಿಗಳ ಮೇಲೆ ಬರೋರ ಹತ್ರನೇ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಅಷ್ಟೇ. ಸೊ ನಿಮಗೆ ಯಾವ ಥರ ಅನ್ನಿಸ್ತೈತೋ ಆ ರೀತಿ ಮಾಡಿ. ಸೊ ನಾನು ಹೇಳಿದ್ದೀನಿ ಅಂತಂದು ಹೇಳ್ಬಿಟ್ಟು ಎಲ್ಲರೂ ರೂಲ್ಸ್ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮ್ಮಿಷ್ಟ, ನನ್ನ ಇಷ್ಟ ನಾನು ಹೇಳಿದ್ದೀನಿ. ನಮ್ಮಮ್ಮ ಅವರೆಲ್ಲ ಹಂಗೆ ಹೇಳ್ತಾ ಇರ್ತಾರೆ. ಇದು 600 ಕೊಟ್ಬಿಟ್ಟು 2 ಸೀರೆ ತೊಗೊಂಡ್ವಿ. ಅಂದರೆ ಒಂದು ಸೀರೆ 600, ನಮ್ಮ ರೋಜನ್ಗೊಂದು ನಮ್ಮ ಅಮ್ಮನಿಗೊಂದು 2 ತೊಗೊಂಡ್ವಿ. ಅದು ಪಿಂಕ್ ತೋರಿಸಿದ್ನಲ್ಲ ಅದೇ ಸರಿ. ಅದರಲ್ಲಿ ನಮ್ಮಮ್ಮ ಒಂಥರ ಆರೆಂಜ್ ತೊಗೊಂಡ್ರು, ಇವಳು ರೋಜಾ ಪಿಂಕ್ ತೊಗೊಂಡ್ಳು. ಹಾಗಾಗಿ ಇಬ್ಬರು ಅತ್ತೆ ಸೊಸೆ ಒಂದೇದರಲ್ಲೇ ತೊಗೊಂಡವ್ರೆ. ಅದನ್ನು ಆಲ್ಟ್ರೇಷನ್ ಮಾಡಿ ಹಾಕ್ಕೊತಾರೆ. ಸೊ ನೋಡ್ತೀನಿ, ಅದು ತೋರಿಸ್ತೀನಿ ಯಾವಾಗಲಾದರೂ ವೀಡಿಯೋ ಅವರಿಬ್ಬರು ಆಲ್ಟ್ರೇಷನ್ ಮಾಡಿಸಿ ಹಾಕ್ಕೊಂಡಾಗ. ಹಾಗೆ ಒಂದು 2 ಡೇಸ್ ಆದಮೇಲೆ ಮತ್ತೆ ನಾವು ಕೆಫೆಗೆ ಅಂತ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು ಈ ಪಾವಗಡದಲ್ಲಿ ಕೆಫೆ. 3 BBQ ಅಂತಂದು ಹೇಳ್ಬಿಟ್ಟು ನಾನ್ ವೆಜ್ಜು ವೆಜ್ ಎಲ್ಲ ಸಿಗುತ್ತೆ. ಇಲ್ಲೊಂದು ಸಾರಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ.
ಸಂಜೆ ಬಂದಿದ್ದಾಗಲೇ ಒಂದು 7 o'clock ಆಗಿತ್ತು. ಸೊ ಇಲ್ಲಿಂದ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮೂರಿಂದ ಬರ್ತಾ ಒಂದು ಇದು ಹೊಸ ಬಸ್ ಸ್ಟ್ಯಾಂಡ್ಗೆ ಬಸ್ ಕ್ರಾಸ್ ಆಗುತ್ತಲ್ಲ, ಅದೇ ಕ್ರಾಸಲ್ಲೇ ಇರೋದು ವಿಶಾಲ್ ಮಾರ್ಟ್ ಅಂತ ಗ್ರಾಸರಿ ಅಂತ ಇದೆಯಲ್ಲ, ಅದರ ಮೇಲ್ಗಡೆನೇ ಇರೋದು ಲೆಫ್ಟ್ ಸೈಡು. ಸೊ ತುಂಬ ಚೆನ್ನಾಗಿದೆ. ನಾನಂತೂ ಆಗಲೇ ಟೇಸ್ಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈಗ ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ ನೋಡಿ. ಸೊ ಅದು ಸಿಂಬಲ್ ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸಲ್ಲಿ. ಅದು ನೋಡಿ ಸೊಸೈಟಿ ಡಿಡ್ ನಾಟ್ ಬೈ ಯು ಅಂತಂದು ಹಾಕಿದ್ದಾರೆ. ಸೊ ಓದೋಕ್ಕೆ ಬಿ ಹೌ ಮಚ್ ವಾಂಟ್ ಅಂತಂದು ಹಾಕಿದ್ದಾರೆ. ಇದೆಲ್ಲ ಒಂಥರ ಓದೋಕ್ಕೆ ಚೆನ್ನಾಗಿತ್ತು. ಸೊ ಅದನ್ನು ನೋಡ್ತಾ ಹಾಗೆ ಹೋಗಿ ಈಗ ಫುಡ್ಡೆಲ್ಲ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಾ ಹಿಂದೆ ಬರ್ತಾವ್ರೆ. ನಾನು ಮುಂದೆ ಹೋಗ್ತಾ ಇದ್ದೀನಿ. ಹಾಗೆ ಲಿಫ್ಟ್ ಫೆಸಿಲಿಟಿನೂ ಎಲ್ಲ ಇದೆ ಇಲ್ಲಿ. ಆರಾಮಾಗಿ ಲಿಫ್ಟಲ್ಲಿ ಬಂದು ಲಿಫ್ಟಲ್ಲಿ ಹೋಗ್ಬೋದು. ಮತ್ತು ಟೆರಸ್ ಮೇಲೆ ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತಲ್ಲ ಈ ರೀತಿ ಬಂದುಬಿಟ್ಟು ಪೀಸ್ಫುಲ್ಲಾಗಿ, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ದಂಗೆ ಫ್ಯಾಮಿಲಿ ಎಲ್ಲ ಬಂದುಬಿಟ್ಟು, ಫ್ಯಾಮಿಲಿ ಅಂತಂದೆಲ್ಲ ಫ್ರೆಂಡ್ಸು ಆರಾಮಾಗಿ ಎಲ್ಲರೂ ಬಂದು ಈ ಥರ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇರುತ್ತೆ, ಎಲ್ರಿಗೂ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ. ಮಂತ್ಲಿ 1 ಟೈಮ್ ಆದರೂ ಈ ಥರ ಔಟ್ಸೈಡ್ ಬಂದು ಹೊರಗಡೆ ಫುಡ್ ತಿಂದೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಸೊ ಹೊರಗಡೆ ತಿಂದರೆ ಫುಲ್ ಹೆಲ್ತ್ ಆಗುತ್ತೆ ಅಂತ ಸ್ವಲ್ಪ ಜನ ಮೇಧಾವಿಗಳೆಲ್ಲ ಹೇಳ್ತಾ ಇರ್ತಾರೆ. ಅವ್ರೇನು ಹೊರಗಡೆ ಫುಡ್ಡೇ ತಿನ್ನಲ್ವೇನೋ ಅನಿಸುತ್ತೆ ನನಗೆ. ನಾವೇನು ಎನಿ ಟೈಮು ಹೊರಗಡೆ ಹೋಗ್ಬಿಟ್ಟು ಈಗ ಡೇ ಫುಲ್ಲು ಮತ್ತು ಡೇ ಬೈ ಡೇ ಈ ಥರ ತಿನ್ನಲ್ಲ ಯಾರೂ. ಹೋಗೋದೇ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಾರಿ. ನಾವಂತೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೊರಗಡೆನೇ ಹೋಗಲ್ಲ. ಸೊ ಈ ಥರ ಯಾವಾಗಲಾದರೂ ಅಷ್ಟೇ, ಇಲ್ಲ ಹೊರಗಡೆ ಏನಾದರೂ ಕೆಲಸದ ಮೇಲೆ ಬಂದಾಗ ಅಷ್ಟೇ ನಾವು ಊಟ ಮಾಡೋದು. ಹಂಗಂತ ನಾವು ಸ್ಪೆಷಲಿ ಊಟಕ್ಕೆ ಅಂತಂದೇ ಹೋಗಲ್ಲ ಹೊರಗಡೆ. ನಾನು ಆ ಥರ ಹೇಳ್ತೀನಿ. ಸ್ವಲ್ಪ ಜನ ಔಟ್ಸೈಡ್ ಫುಡ್ಡು ರೆಫರ್ ಮಾಡ್ತೀಯಾ, ಹೆಲ್ತ್ ಏನಾಗುತ್ತೆ, ನೀನು ತಿನ್ನು ಅಂತಂದೆಲ್ಲ ಹೇಳ್ತಾ ಇರ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಅವರೇನೋ ಪಾಪ ಹೊರಗಡೆ ಫುಡ್ಡೇ ತಿನ್ನಲ್ವೇನೋ ಅನ್ನೋ ಥರ ಹೇಳ್ತಾ ಇರ್ತಾರೆ. ತಿಂದೇನೂ ಇರ್ಬೋದು ಸ್ವಲ್ಪ ಜನ, ಆದರೆ ಎಮರ್ಜೆನ್ಸಿ ಯಾವಾಗಲಾದರೂ ಹೊರಗಡೆ ಹೋದಾಗ ತಿನ್ನಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ತಿಂತಾರಲ್ಲ. ಸೊ ಅವಾಗ ಒಂದು ಒಳ್ಳೆ ಹೋಟೆಲ್ ಅನ್ನೋದು ಗೊತ್ತಿದ್ರೆ ಅಲ್ಲಿಗೆ ಹೋಗಿ ತಿಂತಾರಲ್ಲ ಅಂತಂದು ಹೇಳ್ಬಿಟ್ಟು ನಾನೊಂದು ರೆಫರ್ ಮಾಡಿದ್ರೆ ಸ್ವಲ್ಪ ಜನ ಆ ರೀತಿ ಎಲ್ಲ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ನಾವೇನು ಹೋಗಿ ಎನಿ ಟೈಮು ಬರೀ ಹೋಟೆಲಲ್ಲೇ ಕುತ್ಕೊಂಡು ತಿನ್ನಿ ಅಂತಂದು ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ. ಸೊ ಹೇಳೋದು ಇಲ್ಲ. ಯಾವಾಗಲಾದರೂ ಎಮರ್ಜೆನ್ಸಿಗೆ ಇದ್ದರೆ ಈ ಥರ ಹೋಟೆಲ್ ಒಂದು ಗೊತ್ತಿದ್ದರೆ ನಮಗೆ, ಕೆಫೆಗಳಾಗಿರ್ಬೋದು ಹೋಟೆಲ್ ಆಗಿರ್ಬೋದು, ಚೆನ್ನಾಗಿರೋ ಟೇಸ್ಟಿಯಾಗಿರೋದು ಯೂಸ್ ಆಗುತ್ತೆ. ಒಂದು ಅವ್ರ ತಲೆಯಲ್ಲಿದ್ದರೆ ಅವ್ರಿಗೂ ಇಂಥ ಹತ್ರ ಚೆನ್ನಾಗಿರುತ್ತೆ ಹೋಗಬೇಕು ಅಂತ ಬರ್ತಾರಲ್ಲ, ಅಂಥವ್ರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀನು ತಿನ್ನು, ನೀನೇನಕ್ಕೆ ಫುಡ್ ತಿನ್ನೋದೆಲ್ಲ ರೆಫರ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ. ಸೊ ಎಲ್ಲರೂ ಒಪ್ಸೋಕ್ಕೆ ಆಗಲ್ಲ ನಾವು ವೀಡಿಯೋ ಮಾಡಿಬಿಟ್ಟು. ಸೊ ವೀಡಿಯೋದಲ್ಲಿ ಸ್ವಲ್ಪ ಜನ ಒಪ್ತಾರೆ, ಸ್ವಲ್ಪ ಜನ ಒಪ್ಪಲ್ಲ, ಏನು ಮಾಡೋಕ್ಕೂ ಆಗಲ್ಲ ಅದು. ಎಲ್ಲರನ್ನೂ ನಾವು ಇಷ್ಟಪಡಿಸ್ತೀವಿ, ಎಲ್ರಿಗೂ ಒಪ್ಪಿಗೆ ಕೊಡಿಸ್ತೀವಿ ಅನ್ನೋದು ನಮ್ಮ ಕೈಲಿರಲ್ಲ. ಈಗ 100 ಜನ ಇದ್ದರೆ ಅದರಲ್ಲಿ 50 ಜನ ಇಷ್ಟಪಡ್ಬೋದು, ಇನ್ನು 50 ಜನ ಇಷ್ಟಪಡದೇ ಇರ್ಬೋದು. ಸೊ ಎಲ್ಲರೂ ಒಪ್ಪಿಸ್ಕೊಂಡು ನಾವು ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅದು ನಮ್ಮ ಭ್ರಮೆ. ಸ್ವಲ್ಪ ಜನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಡಲ್ಲ. ನಾವು ಇಷ್ಟಪಡೋರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಇವ್ರು ಯಾರೋ, ನನಗಂತೂ ನೋಡಿದ್ರೆ ಒಂದು 100 ಮೆಂಬರ್ಸಲ್ಲಿ ಅದರಲ್ಲಿ ಒಂದು 10 ಮೆಂಬರ್ಸು ಬ್ಯಾಡಾಗಿ ಇದು ಮಾಡ್ಬೋದು ಅಷ್ಟೇ. 90 ಮೆಂಬರ್ಸು ನನಗೆ ಸಪೋರ್ಟಿವ್ ಆಗೇ ಇರ್ತಾರೆ, ಒಳ್ಳೊಳ್ಳೆ ಮೆಸೇಜೇ ಮಾಡ್ತಾರೆ, ನನಗಿನ್ನೂ ಮೋಟಿವೇಟ್ ಮಾಡ್ತಾರೆ. ಆ ರೀತಿ ಮಾಡಿರಿ, ಈ ರೀತಿ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ ವೀಡಿಯೋಸ್ ಅಂತ ಹೇಳ್ತಾ ಇರ್ತಾರೆ. ನಾನು ಆ 90 ಮೆಂಬರ್ಸ್ನ ಕನ್ಸಲ್ಟ್ ಮಾಡ್ತೀನಿ ಹೊರತು ಈ 10 ಮೆಂಬರ್ಸ್ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ, ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ ಅವ್ರ ಮಾತು. ಸೊ ಯಾಕಂದರೆ ನಮ್ಮನ್ನು 90 ಜನ ಇಷ್ಟಪಡ್ತಾವ್ರೆ, ಇನ್ನು 10 ಜನ ತೆಗಳ್ತಾವ್ರೆ ಅಂದರೆ ನಾವು 10 ಜನನ ಅಲ್ಲೇ ಬಿಟ್ಬಿಟ್ಟು ಇನ್ನು 90 ಜನದ ಕಡೆ ನಾವು ಯೋಚನೆ ಮಾಡಬೇಕು. ಅವ್ರಿಗೆ ಯಾವ ರೀತಿ ವೀಡಿಯೋಸ್ ಬೇಕು, ಇನ್ನು ಅವ್ರು ಯಾವ್ಯಾವ ರೀತಿ ಇಷ್ಟಪಡ್ತಾರೆ ಅಂತ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕೇ ಹೊರತು ಈ 10 ಜನದ ಬಗ್ಗೆ ನಾವು ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ 90 ಜನನ ನಾವು ಕಳ್ಕೊತೀವಿ. ಸೊ ಹಂಗಾಗಿ ನಾನು ಹೇಳೋದು ಒಂದೇ, ಸೊ ಆದಷ್ಟು ನೆಗೆಟಿವ್ನ ತಲೆಯಿಂದ ಹೊರಗಡೆ ಬಿಟ್ಟಾಕ್ಬಿಡಿ. ಸೊ ಅವರು 10 ಜನ ಅವರು ಏನೇ ಒಂದು ಮಾತಾಡೋಕ್ಕೆ ಅಂತ ಇದ್ದೇ ಇರ್ತಾರೆ. 100 ಜನದಲ್ಲಿ 10 ಜನ ಇದ್ದೇ ಇರಬೇಕು, ಅದು ಪ್ರಕೃತಿ ನಿಯಮ. ಸೊ ಯಾಕಂದರೆ ಎಲ್ಲರೂ ಒಳ್ಳೆಯವರಾಗೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ 10 ಜನದ ಮಾತು ನಾವು ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ನಮ್ಮಲ್ಲಿರುತ್ತೆ, ನಾವು ಪಾಸಿಟಿವ್ ನೆಗೆಟಿವ್ ತೊಗೊಳೋದ್ರಲ್ಲಿರುತ್ತೆ. ಸೊ ಹಂಗೆ ನಾನು ಆ ನೆಗೆಟಿವ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇನ್ನೊಂದು ಅಂಥ ಮೆಸೇಜ್ಗೆ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಆ ಥರ ರಿಪ್ಲೈ ಮಾಡಿಬಿಟ್ರೆ ತಾನೇ ಆಮೇಲೆ ನಮಗೆ ಇದು ತಲೆಗೆ ಮೈಂಡ್ಗೆ ಒಂದು ಬಿಸಿ ಅನ್ನೋದು ಮುಟ್ಟುತ್ತೆ. ಹಾಗಾಗಿ ರಿಪ್ಲೈನೇ ಮಾಡೋಕ್ಕೆ ಹೋಗ್ತಿದ್ದಾರೆ. ಅವರು 1 ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, ಇಲ್ಲ ಲೈಫ್ ಲಾಂಗ್ ಮಾಡಲಿ ಬಿಡ್ರಿ, ಅದರಿಂದ ನಮಗೇನಾಗುತ್ತೆ, ಏನೋ ಬೇರೆಯವ್ರು ನೋಡ್ತಾರೆ ಅನ್ನೋ ಫೀಲ್ ಎಲ್ಲ ಬಿಟ್ಬಿಡ್ಬೇಕು. ಸೊ ಬೇರೆಯವ್ರು ನೋಡಲಿ, ಏನು ನಾವು ವೀಡಿಯೋದಲ್ಲಿ ನಾವು ಕೆಟ್ಟದಾಗ ಏನೂ ಮಾಡ್ತಾ ಇರಲ್ಲ. ಸೊ ನಾನು ಮಾಡ್ತಾ ಇರೋದೇ ನಾವು ವ್ಲಾಗ್ಸು. ಇನ್ನು ಬೇರೆಯವ್ರ ಥರ ರೀಲ್ಸು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ, ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಕೆಟ್ಟದಾಗೇನು ಮಾಡ್ತಾ ಇಲ್ಲ, ನಮ್ಮ ದುಡಿಮೆ ಇದು ಅಂದ್ಕೋಬೇಕು. ಇಲ್ಲ ನಮ್ಮ ಲೈಫ್ ಸ್ಟೈಲು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇದೆ ನೋಡೋದಕ್ಕೆ ಅಂದರೆ ಸೊ ಅವ್ರನ್ನ ಖುಷಿ ಪಡ್ಸೋಕ್ಕೆ ನೋಡಬೇಕೇ ಹೊರತು ನಾವು ಸೊ ಇವ್ರು 10 ಜನದ ಬಗ್ಗೆ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ನಾವು ಇಲ್ಲೇ ಇರ್ತೀವಿ. ಸೊ ಅವ್ರು ಆಡ್ಕೊಳ್ಳೋರು ಅಲ್ಲೇ ಇರ್ತಾರೆ, ಏನು ಚೇಂಜಸ್ ಅನ್ನೋದು ಬರಲ್ಲ. ಹಾಗಾಗಿ ನಾವೇ ಏನಾದರೂ ಒಂದು ತಲೆ ಕೆಡಿಸ್ಕೊಂಡು ಮುಂದೆ ಹೋದರೆ ನಮ್ಮ ಲೈಫಲ್ಲಿ ಚೇಂಜಸ್ ಅನ್ನೋದು ಪಕ್ಕ ಬರುತ್ತೆ.
ಸೊ ಅವ್ರು 10 ಜನ ಮಾತಾಡ್ಕೊಳ್ಳೋರು ಅವ್ರು ಅಲ್ಲೇ ಇರ್ತಾರೆ, ಅವರಂತೂ ಮುಂದೆ ಬರೋಕ್ಕಂತೂ ಸಾಧ್ಯ ಇಲ್ಲ. ಸೊ ನಮ್ಮಲ್ಲಿ ಮಾತ್ರ ಪಕ್ಕ ಚೇಂಜಸ್ ಅನ್ನೋದು ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಬ್ಯಾಡಾಗಿ ಮಾತಾಡೋರು, ಬ್ಯಾಡಾಗಿ ಥಿಂಕ್ ಮಾಡೋರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಸೊ ಅವ್ರ ಜೀವನಗಳಷ್ಟೇ ಅವರ ಮಾತು ಆಡೋಕ್ಕೆ ಆ ಥರ ಹುಟ್ಟಿರ್ತಾರೆ ಅಂತ ಅಂದ್ಕೋಬೇಕು. ಅವ್ರನ್ನ ಬಿಟ್ಬಿಡ್ಬೇಕಲ್ಲಿ, ಅದೊಂದು ಕೆಟ್ಟ ಇದು ಅಂತಂದು ಹೇಳ್ಬಿಟ್ಟು ನಮ್ಮ ಲೈಫಿಂದ ತೆಗೆದು ಬಿಡಬೇಕು. ಸೊ ಒಳ್ಳೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಮುಂದೆ ಹೋಗ್ತಾ ಇರ್ಬೇಕು ಅಷ್ಟೇ. ಇದು ನಮ್ಮ ಮನೆಯವರು ನನಗೆ ಹೇಳ್ಕೊಟ್ಟಿರೋದು. ಸೊ ನನ್ನ ಮನಸ್ಸಲ್ಲಿ ಇರೋದು ಇಷ್ಟೇ, ನಮ್ಮ ಮನೆಯವ್ರ ಮನಸ್ಸಲ್ಲೂ ಅಷ್ಟೇ ಇರೋದು. ನಮ್ಮ ಮನೆಯವರು ಇದೇ ಥರ ನಂಗೆ ಸಪೋರ್ಟ್ ಮಾಡೋದು. ಸೊ ಅವ್ರ ಸಪೋರ್ಟ್ ಇಲ್ಲಾಂದರೆ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಅವ್ರ ಸಪೋರ್ಟ್ ಇಲ್ಲಾಂದರೆ ಅವರು ಹಿಂದೆ ನಿಂತು ನನಗೆ ಈ ರೀತಿ ಎಲ್ಲ ಮಾಡು, ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಾನೇನಾದರೂ ಅಂದರೆ ಬಾಧೆ ಪಡಬೇಕು ಅಂತಂದು ಹೇಳ್ಬಿಟ್ಟು ಈ ರೀತಿಯೆಲ್ಲ ಹೇಳ್ಕೊಂಡ್ಬಂದರು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.